ಕಲಬುರಗಿಯ ಸುಲ್ತಾನಪುರ ಗ್ರಾಮದ ಯುವತಿಯ ಕಡು ಬಡತನ ಹಾಗೂ ಆರ್ಥಿಕ ಸಂಕಷ್ಟದ ಬಗ್ಗೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಅದಾದ ಬಳಿಕ ರೇಷ್ಮಾಳ ನೆರವಿಗೆ ಯಜ್ಞ ಟೀಮ್ ಆಗಮಿಸಿದ್ದು ಅವರ ಗ್ರಾಮದಲ್ಲಿ ಟೀ ಸ್ಟಾಲ್ ಅನ್ನು ಹಾಕಿಕೊಟ್ಟಿದ್ದಾರೆ. ಯುವತಿ ರೇಷ್ಮಾ ಬಾಳಲ್ಲಿ ಪಬ್ಲಿಕ್ ಟಿವಿ ಬೆಳಕು. ರೇಷ್ಮಾ ಸಂಕಷ್ಟಕ್ಕೆ ಸಹಾಯ ಹಸ್ತ ಚಾಚಿದ ಯಜ್ಞ ತಂಡ. ಹೀಗೆ ಕೂಲಿ ಕೆಲಸ ಮಾಡ್ತಾ ಇರೋ ಕಲಬುರಗಿಯ ತಾಜಸುಲ್ತಾನಪುರ ಗ್ರಾಮದ ರೇಷ್ಮಾ ಬಡತನದಲ್ಲಿಯೇ ಬೆಳೆದವರು. ರೇಷ್ಮಾ ಸಹೋದರಿ ಮಹಾನಂದ ಅಮೃತಳಾದ ಹಿನ್ನೆಲೆ ಆಕೆಯ 3 ಜನ ಮಕ್ಕಳನ್ನ ಕೂಡ ರೇಷ್ಮಾ ಅವರೇ ಸಾಕುತ್ತಿದ್ದಾರೆ. ಹೀಗಾಗಿ ರೇಷ್ಮಾ ದುಡಿಯುವ ಕೂಲಿ ಹಣ ತುತ್ತು ಅನ್ನಕ್ಕೂ ಸಾಲದೆ ಪರದಾಡುವಂತೆ ಮಾಡಿದೆ. ಈ ಬಗ್ಗೆ ಸೆಪ್ಟೆಂಬರ್ 27ರಂದು ನಿಮ್ಮ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ HR ರಂಗನಾಥ್ ಸರ್ ನಡೆಸಿಕೊಡುವ ಬೆಳಕು ಕಾರ್ಯಕ್ರಮದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಇನ್ನು ಪಬ್ಲಿಕ್ ಟಿವಿಯ ವರದಿಗೆ ಟೀಮ್ ಯಜ್ಞ ಸಹಾಯ ಹಸ್ತ ಚಾಚಿ ರೇಷ್ಮಾ ಅವರಿಗೆ ಒಂದು ಟೀ ಸ್ಟಾಲ್ ತೆರೆದಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರ ಆಗಿದ ತಕ್ಷಣ ಅವ್ರ ಜೀವನಕ್ಕೆ ಒಂದು ಬೆಳಕು ಬೇಕಾಯಿತು ಅಂತ ಗೊತ್ತಾಯಿತು. ಸೊ ನಾವು ನಮ್ಮ NGO ಅಡಿಯಲ್ಲಿ ಪರ್ಮನೆಂಟಾಗಿ ಏನಾದರೂ ಸೊಲ್ಯೂಷನ್ ಮಾಡಬೇಕು ಅಂತ ಅವ್ರು ಕೇಳಿದಾಗ ಒಂದು ಟೀ ಅಂಗಡಿ ಇಟ್ಕೊಟ್ರೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸೊ ನಮ್ಮ ತಂಡದಿಂದ ಎಲ್ಲರೂ ದಾನಿಗಳ ಮುಂದಾಗಿ ನಮ್ಮದು ಯಜ್ಞ ತಂಡದಿಂದ ಅವ್ರಿಗೊಂದು ಟೀ ಸ್ಟಾಲು, ಅವ್ರಿಗೆ ಬೇಕಾಗಿರೋದು ಒಂದು 15 ತಿಂಗಳಿಗೋಸ್ಕರ ಏನೇನು ಬೇಕು, ಸಕ್ರೆ ಆಗಲಿ ಪತ್ತಿ ಆಗಲಿ ಏನೇನು ನೀಡಿದೆ ಅದೆಲ್ಲರ ಜೊತೆಗೆ ಒಂದು ಟೀ ಸ್ಟಾಲನ್ನು ನಮ್ದು ಯಜ್ಞ ತಂಡದಿಂದ ಕೊಡುಗೆಯಾಗಿ ಕೊಡ್ತಾ ಇದ್ದೀವಿ. ಸದ್ಯ ರೇಷ್ಮಾಳಿಗೆ ಆಕೆ ವಾಸವಿರುವ ತಾಜ ಸುಲ್ತಾನಪುರ ಗ್ರಾಮದ ಹೊರಗೆ ಟೀ ಸ್ಟಾಲ್ ತೆರೆದಿದ್ದು, ಈ ಟೀ ಸ್ಟಾಲ್ ಜೊತೆಗೆ ಟೀ ಅಂಗಡಿ ನಡೆಸಲು ಬೇಕಾದ ಸಕ್ಕರೆ, ಚಹಾ ಪುಡಿ ಹಾಗೂ ಮಿನರಲ್ ವಾಟರ್ ಬಾಟಲ್ಗಳನ್ನ ಯಜ್ಞ ಟೀಮ್ ಒದಗಿಸಿದೆ. ಇನ್ನು ಫಲಾನುಭವಿ ರೇಷ್ಮಾ ಅವರು ಪಬ್ಲಿಕ್ ಟಿವಿಯ ರಂಗನಾಥ್ ಸರ್ ಹಾಗೂ ಯಜ್ಞ ಟೀಮ್ ಸದಸ್ಯರಿಗೆ ಧನ್ಯವಾದ ತಿಳಿಸಿದ್ದಾರೆ. ನಮ್ಮ ಅಕ್ಕನ ಗಂಡ ಇಬ್ಬರು ತೀರ್ಕೊಂಡಿವ್ರಿ. ನಮಗ ಊಟದ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಐತ್ರಿ. ಕೂಲಿ ಕೆಲಸ ಮಾಡಾರ್ದಾಗ ಪ್ರಾಬ್ಲಮ್ ನಡೆದೈತ್ರಿ. ಅದಕ್ಕಂದು ಪಬ್ಲಿಕ್ ಟಿವಿದವರು ಟೀ ಪಾಯಿಂಟ್ ಹಾಕಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ಜೀವನ ನಡೆಸ್ಕೊಂಡು ನಡೆದಿದ್ದಾರೆ. ಮಾಡ್ಕೊಂಡು ಉಣ್ಕೊತ ನಡೆದಿದ್ದಾರೆ. ಮಾಲ ಮಾಡ್ಕೊಡ್ಸಿಂದ ಕೊಟ್ಟಾರೆ. ಅವ್ರಿಗೆ ಥ್ಯಾಂಕ್ಸ್. ಸದ್ಯ ತನ್ನ ಜೊತೆ ತನ್ನ ಅಕ್ಕನ ಮಕ್ಕಳ ಭವಿಷ್ಯಕ್ಕಾಗಿ ಪರದಾಡುತ್ತಿದ್ದ ರೇಷ್ಮಾ ಅವರ ಬಾಳಿನಲ್ಲಿ ನಿಮ್ಮ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮ ಬೆಳಕಾಗಿದೆ. ಇನ್ನು ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ಯಜ್ಞ ಟೀಮ್ಗೂ ಧನ್ಯವಾದಗಳು. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.